ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನೆಲ್ಲ ಆಗ್ತಿದೆ ನೋಡೋಣ. ಮುತ್ತುಗೆ ಮನೆ ದೇವ್ರ ದೇವಸ್ಥಾನದ ಅಡ್ರೆಸ್ ಗೊತ್ತಾಗುತ್ತಾ? ಅವ್ರ ದೊಡ್ಡಪ್ಪ ಅವ್ರಿಗೆ ಅಡ್ರೆಸ್ ಹೇಳ್ತಾರಾ? ಇನ್ನು ಮಹಿಮಾ ಇಷ್ಟ ಇಲ್ಲದ ಮದುವೆಗೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮುತ್ತು ಮನೆಯಲ್ಲಿ ಬಂದಿರ್ತಾಳ? ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ಮಹಿಮಾ ಅಮಿತ್ ಹತ್ರ ಹೇಳ್ತಾ ಇರ್ತಾಳೆ. ಹೇಳಿ ತುಂಬಾ ಅಳ್ತಾ ಇರ್ತಾಳೆ. ನಾನು ಹೇಳಿದ್ನಲ್ಲ ಅಣ್ಣ, ನನಗೆ ಈ ಮದುವೆ ಬೇಡ, ನಿಮ್ಗೆ ನಾನು ಎಷ್ಟು ಸಲ ಹೇಳಿದ್ದೇನೆ, ಆ ಹುಡುಗ ಒಳ್ಳೆಯವನಲ್ಲ ಹೇಳ್ಕೊಂಡು ಹಿಂದಿಯಲ್ಲಿ ಹೇಳ್ತಾನೆ ಇರ್ತಾಳೆ. ಇನ್ನು ಅದನ್ನು ಮುತ್ತು ನೋಡ್ತಾನೆ. ಮುತ್ತು ನೋಡಿ ಗಾಬರಿಯಿಂದ ಓಡಿ ಬರ್ತಾನೆ. ಓಡಿ ಬಂದು ಕೇಳ್ತಾನೆ, ಏನಾಯಿತು ಏನಾಯಿತು ಅಮಿತ್ ಪೈ, ಯಾಕೆ ಮಹಿಮಾ ಅವ್ರು ಈ ರೀತಿ ಅಳ್ತಿದ್ದಾರೆ, ಏನಾಯಿತು ಅಂತ ಕೇಳ್ತಾನೆ. ಆವಾಗ ಅಮಿತ್ ಪೈ ಹೇಳ್ತಾನೆ, ಮುತ್ತುಜಿ ನಾನು ನಿಮಗೆ ಹೇಳಿದ್ನಲ್ವಾ ಮೊದಲೇ, ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ಇವಳಿಗೆ ಆ ಮದುವೆ ಇಷ್ಟನೇ ಇಲ್ಲ. ನಾನು ಮನೇಲಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಇವಳು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಅವ್ರು ಬೇರೆ ಇಲ್ಲಿಗೆ ಬರ್ತೆ ಅಂತ ಹೇಳ್ತಿದ್ದಾರೆ, ಇಲ್ಲೇ ಬಂದು ಮದುವೆ ಆಗ್ತೇನೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಮುತ್ತು ಕೇಳ್ತಾನೆ, ಅಲ್ಲ ಅಮಿತ್ ಪೈ, ಅವರಿಗೆ ನೀವಿರೋದು ಅಡ್ರೆಸ್ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆವಾಗ ಅಮಿತ್ ಪೈ ಹೇಳ್ತಾನೆ, ಹೌದು ಮುತ್ತು ಬೈ, ಅವ್ರಿಗೆ ಅಡ್ರೆಸ್ ಗೊತ್ತಿದೆ. ಅಕಸ್ಮಾತ್ ಅವರಿಗೆ ನಾನು ಅಡ್ರೆಸ್ ಹೇಳಿಲ್ಲ ಅಂದರೂ ಇಲ್ಲಿ ನಮ್ಮ ಕಡೆಯವ್ರು ತುಂಬ ಜನ ಇದ್ದಾರೆ, ಅವ್ರ ಹತ್ರ ಹೇಳಿ ಅಡ್ರೆಸ್ ತಗೊಂಡು ಅವ್ರು ನಾವಿದ್ದ ಜಾಗಕ್ಕೆ ಬರ್ತಾರೆ ಬಾಯ್ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಆಯಿತು ಬಾಯ್, ನೀವೊಂದು ಕೆಲಸ ಮಾಡಿ, ನೀವು ನಮ್ಮ ಜೊತೆನೇ ಬಂದು ಇದ್ಬಿಡಿ. ಆವಾಗ ಅವರಿಗೆ ಇಲ್ಲಿಗೆ ಬಂದರೂ ನೀವು ಸಿಗಲ್ಲ, ಆ ಕಾರಣ ಅವ್ರು ಸೀದಾ ಊರಿಗೆ ಹೋಗ್ತಾರಲ್ವಾ, ನೀವು ನಮ್ಮ ಜೊತೆ ಬನ್ನಿ ಬಾಯ್ ಅಂತ ಹೇಳ್ತಾನೆ ಮುತ್ತು. ಆಗ ಅಮಿತ್ ಬಾಯ್ ಹೇಳ್ತಾನೆ, ಅಯ್ಯೋ ಬಾಯ್ ಬೇಡ ಬಾಯ್, ನಿಮಗೆ ಯಾಕೆ ತೊಂದರೆ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಬಾಯ್ ಯಾಕೆ ಬಾಯ್ ಹಾಗೆ ಹೇಳ್ತೀರಾ, ನೀವೆಲ್ಲ ನಮ್ಮವರು ಬಾಯ್, ಸ್ವಲ್ಪ ದಿನ ಮಟ್ಟಿಗೆ ನಮ್ಮ ಜೊತೆನೇ ಬಂದು ಇರಿ ಬಾಯ್ ಅಂತ ಹೇಳ್ತಾನೆ. ಆಗ ಮಹಿಮನಿಗೆ ಅಮಿತ್ ಬಾಯ್ಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಈ ಕಡೆ ಚಂದನ ಎಲ್ಲರನ್ನೂ ಕರಿತಾ ಇರ್ತಾಳೆ. ಬನ್ನಿ ಎಲ್ಲರೂ ಕಾಫಿ ಕುಡೀರಿ ಬನ್ನಿ ಅಂತ ಹೇಳಿ ಕರಿತಾ ಇರ್ತಾಳೆ. ಅಷ್ಟರಲ್ಲಿ ಅಮಿತ್ ಭಾಯ್ ಮತ್ತು ಮಹಿಮಾ ಆಟೋದಲ್ಲಿ ಬಂದು ಇಳಿತಾರೆ. ಇಳಿದು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮನೆಯವರು ಎಲ್ಲರೂ ಶಾಕ್ ಆಗುತ್ತೆ, ಏನು ಇವರು ಬ್ಯಾಗ್ ಸಮೇತ ಬಂದಿದ್ದಾರಲ್ವಾ ಅಂತ ಹೇಳಿ. ಇನ್ನು ಹರಿ ಹೇಳ್ತಾನೆ, ಏನು ಅಮಿತ್ ಬಾಯ್ ಇದ್ದಕ್ಕಿದ್ದಾಗೆ ಬಂದುಬಿಟ್ರಿ ಅಲ್ಲ, ಏನು ಅಮಿತ್ ಬಾಯ್ ಅಂತ ಕೇಳ್ತಾನೆ. ಆವಾಗ ಮುತ್ತು ಹರಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಹೇಳ್ತಾನೆ, ನೋಡು ಹರಿ, ಇನ್ನು ಮಹಿಮಾ ಅವರು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ, ನೀನು ಏನೂ ಹೇಳಬೇಡ, ಏನು ವಿಷಯ ಅಂತೇಳಿ ನಾನು ಬಂದು ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಣ್ಣ ನೀನು ಅದನ್ನು ಇಷ್ಟೆಲ್ಲ ಹೇಳಬೇಕಾ ನಂಗೆ, ಆಯ್ತಣ್ಣ ಅವ್ರು ಎಷ್ಟು ದಿನ ಬೇಕು ಅಷ್ಟು ದಿನ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾನೆ. ಇನ್ನು ಮಹಿಮಾ ನೋಡಿ ಮನೆಯವ್ರಿಗೆಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಇನ್ನು ಚಂದನ ಅವಳಿಗೆ ಕಾಫಿ ತಂದು ಕೊಡ್ತಾರೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ಆಯಿತು ಮಹಿಮಾ ನೀನು ಇಲ್ಲೇ ಇರು, ನಾನು ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಮಹಿಮನಿಗೆ ಟೀ ತಂದು ಕೊಡ್ತಾನೆ. ಆವಾಗ ಮಹಿಮಾ ಟೀ ಕುಡಿತಾ ಇರ್ತಾಳೆ. ಕುಡಿದಾಗ ಮಹಿ ಹೇಳ್ತಾನೆ, ಪರವಾಗಿಲ್ಲ ನೀವು ಕುಡೀರಿ, ಏನೂ ಸಂಕೋಚ ಪಡಬೇಡಿ ಅಂತ ಹೇಳ್ತಾನೆ. ನೀವು ಈ ಮನೇಲಿ ಎಷ್ಟು ದಿನ ಬೇಕು ಅಷ್ಟು ದಿನ ಇರಿ ಅಂತ ಹೇಳ್ತಾನೆ. ನೀವು ನಮ್ಮವರೇ ತಾನೇ ಅಂತ ಹೇಳ್ತಾನೆ. ಆಗ ಮಹಿಮಗೆ ಮುತ್ತು ಹೇಳಿದ ಮಾತು ನೆನಪು ಬರ್ತದೆ. ಮುತ್ತು ಕೂಡ ಅವನದು ಟವೆಲ್ ಕೊಟ್ಟು ಕಣ್ಣು ಒರೆಸಿ ನೀವೆಲ್ಲ ನಮ್ಮವರೇ ಅಂತ ಹೇಳಿದ ನೆನಪು ಬರ್ತದೆ. ಆಗ ಮಹಿಮಾ ಹೇಳ್ತಾಳೆ ಮಹಿಗೆ, ಭಯ್ಯ ನಮ್ಮವರು ಮೀನ್ಸ್ ಕ್ಯಾ ಹೇ ಅಂತ ಹೇಳ್ತಾಳೆ. ಆವಾಗ ಮಹಿ ಹೇಳ್ತಾನೆ, ನಮ್ಮವರು ಹಾಂ ಹಮಾರ ಆದ್ಮಿ ಅಂತ ಹೇಳ್ತಾರೆ. ಆಗ ಮಹಿಮನಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಮಹಿ ಹೇಳ್ತಾನೆ, ಮುತ್ತುಗೆ ಹೊರಗಡೆ ಇರೋದು ಇಬ್ಬರೇ ಹಮಾರ ಆದ್ಮಿ, ಒಂದು ನೀವು ಇನ್ನೊಂದು ಭಾರತಿ ಅಂತ ಹೇಳ್ತಾರೆ. ಆಗ ಮಹಿಮಾ ಹೇಳ್ತಾಳೆ, ಭಾರತೀಯ ಅಂದರೆ ಯಾರು ಅಂತ ಕೇಳ್ತಾಳೆ. ಆವಾಗ ಮಹಿ ಹೇಳ್ತಾನೆ, ಭಾರತಿ ಅಂದರೆ ಅದೇ ಟೆಂಪಲಲ್ಲಿ ಸಿಕ್ಕಿದ್ರಲ್ಲ ಅವರು ಅಂತ ಹೇಳ್ತಾಳೆ. ಆಗ ಓ ಹೌದಾ ಅಂತ ಹೇಳಿ, ಆಯಿತು ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಇನ್ನು ಮಹಿನೂ ಹೇಳ್ತಾಳೆ, ನನಗೂ ಬಹುತ್ ಬಡಾ ಕಾಮೆ, ನಂಗೆ ಕಾಲೇಜ್ ಹೋಗೋಕ್ಕಿದೆ ಅಂತ ಹೇಳಿ ಅವನು ಹೋಗ್ತಾನೆ. ಇನ್ನು ಮಹಿಮಾ ರೂಮ್ಗೆ ಹೋಗಿ ಅವಳ ಲಗೇಜಲ್ಲಿ ಮುತ್ತು ಕೊಟ್ಟ ಟವೆಲನ್ನು ಹಿಡ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಮಹಿಗೆ ಮುತ್ತು ಮೇಲೆ ಸಣ್ಣದಾಗಿ ಪ್ರೀತಿ ಕೂಡ ಆಗಿದೆ. ಇನ್ನು ಅವಳು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಚಂದನ ಟೀ ಮಾಡ್ತಾ ಇರ್ತಾಳೆ. ಟೀ ಮಾಡ್ತಾ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಮನೆ ದೇವಸ್ಥಾನ ಎಲ್ಲಿ ಅಂತಲೇ ಗೊತ್ತಿಲ್ಲ, ಭಾರತೀಯ ಅಪ್ಪ ಅಮ್ಮ ಹೇಳ್ತಾರನ್ನೋ ನಂಬಿಕೆನೂ ಇಲ್ಲ, ಏನು ಮಾಡಲಿ, ಯಾರ ಹತ್ರ ಕೇಳಲಿ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವಳಿಗೆ ನೆನಪಾಗುತ್ತೆ, ಹಾಂ ಭಾರತಿಗೆ ಕಾಲ್ ಮಾಡಿ ಕೇಳ್ಬೋದಾ ಅಲ್ಲ ಅಂತ ಹೇಳ್ಕೊಂಡು ಭಾರತಿಗೆ ಕಾಲ್ ಮಾಡ್ತಾಳೆ ಚಂದನ. ಆವಾಗ ಭಾರತಿ ಹೇಳ್ತಾಳೆ, ಏನು ಚಂದನ ಅಪರೂಪ ಕಾಲ್ ಮಾಡಿದ್ಯಾ, ಏನು ವಿಚಾರ ಅಂತ ಕೇಳ್ತಾಳೆ. ಆವಾಗ ಚಂದನ ಹೇಳ್ತಾಳೆ, ಅದು ಭಾರತಿ
ಒಂದು ವಿಷಯ ಕೇಳಬೇಕಿತ್ತು ನಿನ್ನ ಹತ್ರ ಅಂತ ಕೇಳ್ತಾಳೆ. ಆವಾಗ ಭಾರತಿ ಹೇಳ್ತಾಳೆ, ಏನು ಚಂದನ, ಮುತ್ತು ಮಾವನ ಬಗ್ಗೆ ಅಲ್ವಾ ಅಂತ ಕೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಹೌದು ಭಾರತಿ, ಅವ್ರ ಬಗ್ಗೆನೇ. ಅದೇನಂದರೆ ನಿಂಗೆ ಗೊತ್ತಿದೆ ಅಲ್ವಾ, ಅವ್ರು ಮನೆ ಬಿಟ್ಟು ಹೋಗಿದ್ರು ಅಂತ. ಆನಂತರ ನಾವು ಜ್ಯೋತಿಷಿಗಳನ್ನ ಕರೆಸಿ ಅವ್ರ ಜಾತಕ ಸರಿ ಇದೆಯೇ ಇಲ್ಲ ಅಂತ ಕೇಳಿದ್ವಿ. ಆಗ ಅವ್ರು ಹೇಳಿದರು, ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿಯಾಗುತ್ತೆ ಅವಳಿಗೆ ಅಂತ ಅವ್ರು ಹೇಳಿದರು. ಹಾಗಾಗಿ ಮನೆ ದೇವ್ರ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಂಗೇನಾದರೂ ಗೊತ್ತಿದೆಯಾ ಭಾರತಿ? ಗೊತ್ತಿದ್ರೆ ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ತಾಳೆ ಚಂದನ. ಹಾಂ ಚಂದನ, ಮನೆ ದೇವ್ರ ದೇವಸ್ಥಾನ ನನಗೂ ಸರಿಯಾಗಿ ಗೊತ್ತಿಲ್ಲ ಚಂದನ. ಆದರೆ ನಾನು ಸಣ್ಣದಿರುವಾಗ ಚನ್ನಪಟ್ಟಣದ ಒಳಗೆ ಹೋಗಬೇಕು, ಅಲ್ಲಿ ಕಾಡು ಮಧ್ಯೆ ಹೋಗ್ಬೇಕು, ಅದೊಂದು ಗೊತ್ತಿದೆ. ಅಷ್ಟೇ ಅಲ್ಲ, ನಾನು ಆದಮೇಲೆ ಹೋಗಲೇ ಇಲ್ಲ. ಯಾವಾಗಲೂ ಮಾವ ಮತ್ತು ಅಮ್ಮ ಹೋಗ್ತಾ ಇರ್ತಾರೆ, ವರ್ಷಕ್ಕೊಂದ್ಸಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ನಾನು ಅವ್ರ ಹತ್ರ ಕೇಳಿ ನಿನಗೆ ಹೇಳ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಚಂದನ ಹೇಳ್ತಾಳೆ, ಆಯ್ತು ಬರ್ತೀನಿ, ಹಾಗೆ ಮಾಡು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಹರಿ ಮತ್ತು ಮುತ್ತು ರಾತ್ರಿ ಹೊತ್ತಲ್ಲಿ ನಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ಅಣ್ಣ, ಯಾಕೆ ನೀನು ಮಹಿಮಾ ಅವರು ನಮ್ಮ ಮನೇಲಿ ಬಂದು ಇರ್ಲಿಕ್ಕೆ ಹೇಳಿದೆ, ಏನು ಸಮಸ್ಯೆ ಅಂತ ಕೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅಯ್ಯೋ ಹರಿ, ಅದೊಂದು ದೊಡ್ಡ ಕತೆ ಕಣೋ. ಅವರಿಗೆ ಊರಲ್ಲಿ ಇಷ್ಟ ಇಲ್ದಿರೋ ಮದುವೆ ಮಾಡ್ತಾ ಇದ್ದಾರೆ. ಅದು ಕೂಡ ಆ ಹುಡುಗ ದೊಡ್ಡ ಪೊರ್ಕಿ ಅಂತೆ, ಅವ್ನ ಕೆಲಸ ಕೂಡ ಹೋಗಲ್ಲಂತೆ. ಇವರಿಗಂತೂ ಆ ಮದುವೆ ಇಷ್ಟನೇ ಇಲ್ಲ. ಅಮಿತ್ ಬಾಯ್ ಇವರು ಎಷ್ಟು ಹೇಳಿದ್ರು ಮನೆಯವ್ರು ಕೇಳ್ತಾನೇ ಇಲ್ಲ, ಮದುವೆ ಮಾಡಲೇಬೇಕಂತ ಹೇಳಿ ಹಠ ಹಿಡ್ತಿದ್ದಾರೆ. ಅವ್ರು ಅಲ್ಲಿದ್ದರೆ ಅವ್ರ ಮನೆ ಅಡ್ರೆಸ್ ಗೊತ್ತಿದೆ, ಅವ್ರು ಅಲ್ಲಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅವರನ್ನು ನಮ್ಮನೇಲಿ ಇರೋಕೆ ಹೇಳಿದೆ ಕಣೋ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಹರಿ ಹೇಳ್ತಾನೆ, ಓ ಇದಾ ಕತೆ, ಹೌದಣ್ಣ ನೀನು ಮಾಡಿ ಸರಿಯಾಗೇ ಇದೆ. ಪಾಪ ಅವ್ರಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಬಾರ್ದಲ್ವಾ, ನೀನು ಮಾಡಿದ್ದು ಕರೆಕ್ಟಾಗಿದೆ ಅಣ್ಣ ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಣ್ಣ ನೀನು ಸತ್ಯ ಹೇಳು, ನಿನಗೇನಾದರೂ ಮಹಿಮಾ ಅವ್ರ ಮೇಲೆ ಪ್ರೀತಿ ಏನಾದರೂ ಆಗಿದೆಯಾ? ಅಂದರೆ ಈ ಇಷ್ಕ್ ಮೊಹಮ್ಮತ್ ಅಂತ ಹೇಳ್ತಾರಲ್ಲ, ಆ ಥರ ಏನಾದರೂ ಆಗಿದೆಯಾ ಅಣ್ಣ ಅಂತ ಕೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಏನೋ ಮಾತಾಡ್ತಿದ್ಯಾ, ಪ್ರೀತಿಯ? ಇಲ್ಲ ಕಣೋ, ಆ ರೀತಿಯೆಲ್ಲ ಏನೂ ಇಲ್ಲ ಕಣೋ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಣ್ಣ ನೀನು ಏನಣ್ಣ ಮಹಿಮಾ ಅವರನ್ನು ತಂಗಿ ಅಂತಲೇ ಅಂದ್ಕೊಂಡ್ಬಿಟ್ಯ? ಅಲ್ಲ ಅಣ್ಣ, ನಿನ್ಗೆ ಯಾರಣ್ಣ ಹೇಳಿದ್ದು? ಸ್ಕೂಲಲ್ಲಿ ಟೀಚರ್ ಹೇಳ್ತಾ ಇದ್ರು ಎಲ್ಲರನ್ನೂ ಅಕ್ಕ ತಂಗಿ ಥರ ನೋಡಿ ಅಂತ. ಆದರೆ ನೀನು ಆ ಮಾತನ್ನು ಸೀರಿಯಸ್ ಆಗಿ ತಗೊಂಡಿದ್ಯಾ? ಯಾರನ್ನು ಕಂಡ್ರು ಅಕ್ಕ ತಂಗಿ ಅಕ್ಕ ತಂಗಿ ಅಂತ ಹೇಳ್ತೀಯಲ್ಲ, ಹಾಗಾದರೆ ನೀನು ಮದುವೆ ಆಗೋದು ಯಾವಾಗಣ್ಣ? ನಿಂಗೆ ಯಾವಾಗಣ್ಣ ಬುದ್ಧಿ ಬರುತ್ತೆ ಅಂತ ಹೇಳ್ಕೊಂಡು ಹರಿ ಹೇಳ್ತಾ ಇರ್ತಾನೆ. ಆಗ ಮುತ್ತು ಹೇಳ್ತಾನೆ, ಅದು ಹಾಗಲ್ಲ, ಇಲ್ಲ ಕಣೋ, ಹಾಗೇನೂ ಇಲ್ಲ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಅಣ್ಣ, ನೀನು ಯಾರನ್ನಾದರೂ ಲವ್ ಮಾಡೋಣ, ನಾವು ಆಗ್ಲಾದ್ರೂ ಮದುವೆ ಮಾಡಿಸ್ತೇವೆ ನಿಂದು ಅಂತ ಹೇಳ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಏನು ಲವ್ವಾ? ಅಯ್ಯೋ ಅದೆಲ್ಲ ಮಾಡಬಾರ್ದು ಕಣೋ, ತಪ್ಪಾಯ್ತು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಂದರೆ ಲವ್ ಮಾಡಬಾರ್ದಾ? ಓ ಹಾಗಾದರೆ ನಾನು ಮತ್ತೆ ಕಂಟಿನ್ಯೂ ಮಾಡಿದ್ದು ತಪ್ಪಾ ಅಂತ ಕೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅಯ್ಯೋ ಅದು ಹಾಗಲ್ಲ ಕಣೋ, ನಿಂದೇ ಬೇರೆ ನಂದೇ ಬೇರೆ ಅಂತ ಹೇಳ್ಕೊಂಡು ಮಾತನ್ನು ಮರೆಸ್ತಾನೆ. ಇನ್ನು ಅವ್ರು ಮಾತಾಡ್ಕೊಂಡು ಹೀಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಎದುರಿಗೆ ಅವ್ರ ದೊಡ್ಡಪ್ಪ ಸಿಗ್ತಾರೆ. ಆಗ ಹರಿ ಹೇಳ್ತಾನೆ, ನೋಡೋಣ ದೊಡ್ಡಪ್ಪ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಆದರೆ ಅವ್ರ ದೊಡ್ಡಪ್ಪ ಅವರನ್ನು ನೋಡಿಯೂ ಮಾತಾಡಿಸ್ದೆ ಸೀದಾ ಹೋಗ್ತಾರೆ. ಆವಾಗ ಹರಿ ಹೇಳ್ತಾನೆ, ಏನಣ್ಣ ದೊಡ್ಡಪ್ಪ ಮಾತಾಡಿಸಿದ್ರೆ ಸೀದಾ ಹೋದರು ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವ್ರ ದೊಡ್ಡಪ್ಪ ಮುತ್ತು ಇಲ್ಬಾ ಅಂತ ಕರೀತಾರೆ. ಆವಾಗ ಮುತ್ತು ಹೋಗ್ತಾನೆ. ಆವಾಗ ಅವ್ರ ದೊಡ್ಡಪ್ಪ ಹೇಳ್ತಾನೆ, ಅದು ನೀನು ಮನೆ ದೇವ್ರ ದೇವಸ್ಥಾನ ಕೇಳ್ತಿದ್ದೆ ಅಲ್ವಾ, ನಂಗೆ ಗೊತ್ತಿದೆ, ನಾನು ಹೇಳ್ತೇನೆ ಕೇಳು. ಏ ಮುತ್ತು, ಅದು ತುಂಬ ದೂರ ಇಲ್ಲ ಕಣೋ, ಅದಿಲ್ಲೇ ಚನ್ನಪಟ್ಟಣ ಇದೆ ಅಲ್ಲ, ಅಲ್ಲಿಂದ ಕಾಡು ಒಳಗಡೆ ಹೋಗಿ ಬಲಕ್ಕೆ ತಿರುಗಿದ್ರೆ ಅಲ್ಲಿ ದೇವಸ್ಥಾನ ಇದೆ, ಅದೇ ಕಣೋ ನಮ್ಮ ಮನೆ ದೇವ್ರ ದೇವಸ್ಥಾನ. ಆದರೆ ಅಲ್ಲಿಗೆ ನೀನು ಒಬ್ಬನೇ ಹೋಗಬೇಕು ಅಂತ ಹೇಳ್ತಾನೆ. ಆವಾಗ ಹರಿ ಬರ್ತಾನೆ, ಯಾಕೊಬ್ಬನೇ ಹೋಗಬೇಕು, ನಾವೆಲ್ಲರೂ ಒಟ್ಟಾಗಿಯೇ ಹೋಗೋದು ಅಂತ ಹೇಳ್ತಾನೆ. ಆಗ ದೊಡ್ಡಪ್ಪ ಹೇಳ್ತಾರೆ, ನೋಡು ಮುತ್ತು, ಈ ರೀತಿ ತಲೆ ಹರಟೆ ಮಾತುಗಳೇ ಬೇಡ ಅಂತ ಹೇಳು ನಿನ್ನ ತಮ್ಮಂದಿರಿಗೆ ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಅಲ್ಲ ಹರಿ, ಇವ್ರು ಯಾಕೆ ಈ ರೀತಿ ಹೇಳ್ತಿದ್ದಾರೆ? ನಿನ್ನೆ ನಾನೇ ಅವ್ರ ಹತ್ರ ಹೋಗಿ ಮನೆ ದೇವ್ರ ದೇವಸ್ಥಾನ ಎಲ್ಲಿ ಅಂತ ಕೇಳಿದರೆ ಅವ್ರು ಬಾಯಿಗೆ ಬಂದಾಗ ಬೈದರು. ನಂಗೆ ಗೊತ್ತಿದ್ರು ನಿನಗೆ ಹೇಳಲ್ಲ ಅಂತ ಹೇಳಿದರು. ಇವಾಗ ನೋಡಿದರೆ ಅವರೇ ಕರೆದು ಹೇಳ್ತಿದ್ದಾರೆ. ಹೇಗೆ ಹರಿ ಇದೆಲ್ಲ ಸಾಧ್ಯ ಅಂತ ಹೇಳ್ತಾನೆ. ಆವಾಗ ಹರಿ ಯೋಚನೆ ಮಾಡ್ತಾನೆ, ಅಯ್ಯೋ ಅಣ್ಣ, ದೇವ್ರ ಮನಸ್ಸು ಮಾಡಿದರೆ ಎಲ್ಲನೂ ಸಾಧ್ಯ ಹೇಳ್ಕೊಂಡು ಫ್ಲ್ಯಾಶ್ ಬ್ಯಾಕ್ ಎಣಿಸ್ತಾನೆ. ಆ್ಯಕ್ಚುಲಿ ಅವನು ಹರಿ ವೇಷ ಮರೆಸ್ಕೊಂಡು, ಅಂದರೆ ಸ್ವಾಮೀಜಿ ಥರ ವೇಷ ಮಾಡಿ ಅವ್ರ ದೊಡ್ಡಪ್ಪನ ಮನೆಗೆ ಹೋಗ್ತಾನೆ. ಹೋಗಿ ಹೇಳ್ತಾನೆ, ಏನೋ ಮಾಡಿದ್ಯಾ, ನನ್ನ ಭಕ್ತಾದಿಗಳು ಬಂದು ದೇವಸ್ಥಾನ ಎಲ್ಲಿಕ್ಕಂತ ಕೇಳಿದರೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ಯಾ, ನೀನು ಅವರಿಗೆ ಅಡ್ರೆಸ್ ಹೇಳಲ್ಲ ಅಂತ ಹೇಳಿದ್ಯಾ, ಅದು ನಮ್ಮನೆ ದೇವ್ರ ದೇವಸ್ಥಾನ, ಅವರು ನನ್ನ ಭಕ್ತರೇ ತಾನೆ, ನನ್ನ ಮಕ್ಕಳಿಗೆ ನೀನು
ನನ್ನ ದೇವಸ್ಥಾನ ಎಲ್ಲಿದೆ ಅಂತ ಹೇಳಲ್ಲ ಅಂತ ಹೇಳಿದ್ಯಾ? ನೋಡು, ನೀನೇನಾದರೂ ದೇವಸ್ಥಾನ ಎಲ್ಲಿದೆ ಅಂತ ಅವ್ರಿಗೆ ಹೇಳಿಲ್ಲ, ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಕೊಂಡು ಸ್ವಾಮೀಜಿ ವೇಷದಲ್ಲಿ ಅವನನ್ನು ಭಯ ಪಡಿಸಿರ್ತಾನೆ. ಅದಕ್ಕೆ ಅವ್ರ ದೊಡ್ಡಪ್ಪ ಹೆದರಿ, ಅಯ್ಯಯ್ಯೋ ನಾನು ಹೇಳ್ತೇನೆ, ಮನೆ ದೇವರನ್ನ ಎದುರಾಕೋಲಿಕ್ಕಾಗುತ್ತಾ? ಇಲ್ಲ ಇಲ್ಲ, ನಾನೆಲ್ಲ ವಿಷಯ ಹೇಳ್ತೇನೆ, ಈಗಲೇ ಹೋಗಿ ಹೇಳ್ತೇನೆ ಅಂತ ಹೇಳಿ ಆ ವಿಚಾರನ ಮುತ್ತುಗೆ ಹೇಳಿರ್ತಾನೆ. ಇಷ್ಟೆಲ್ಲ ಮಾಡಿದ್ದು ಹರಿ ವೇಷ ಹಾಕ್ಕೊಂಡು ಹೋಗಿ ನಾಟಕ ಮಾಡಿ ಅವ್ರ ದೊಡ್ಡಪ್ಪನ ಬಾಯಿಯಲ್ಲಿ ಮನೆ ದೇವ್ರ ದೇವಸ್ಥಾನ ಅಡ್ರೆಸ್ಸನ್ನು ಮುತ್ತುಗೆ ಹೇಳುವಾಗೆ ಮಾಡ್ತಾನೆ. ಇದು ಮನೆಯವರಿಗೆ ಯಾರಿಗೂ ಗೊತ್ತಿರಲ್ಲ, ಮುತ್ತುಗೂ ಗೊತ್ತಿರಲ್ಲ. ಆಗ ಮುತ್ತು ಹೇಳ್ತಾನೆ, ಏನೋ ಹರಿ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಏನೂ ಇಲ್ಲ ಅಣ್ಣ, ಎಲ್ಲ ದೇವರೇ ಬಂದು ಹೇಳಿಸಿರ್ತಾರೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಮನೆಯಲ್ಲಿ ಹೋಗಿ ಎಲ್ಲರಿಗೂ ಹೇಳ್ತಾರೆ, ಮನೆ ದೇವ್ರ ಅಡ್ರೆಸ್ ಸಿಕ್ಕಿತು ನಮಗೆ, ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವ್ರ ಅಪ್ಪ ಕೂಡ ಬರ್ತಾರೆ. ಆವಾಗ ಮುತ್ತು ಹೇಳ್ತಾರೆ, ಅಪ್ಪ ಏನು ಗೊತ್ತಾ, ಮನೆ ದೇವ್ರ ದೇವಸ್ಥಾನ ಸಿಕ್ಕಿತು ಅಪ್ಪ, ನಾವೆಲ್ಲ ಹೋಗೋಣ ಅಂತ ಹೇಳ್ತಾರೆ. ಆಗ ಅವ್ರ ಅಪ್ಪ ಹೇಳ್ತಾರೆ, ಅಯ್ಯೋ ಮನೆ ದೇವ್ರ ದೇವಸ್ಥಾನ ಅಡ್ರೆಸ್ ನಂಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಏನು ನಿಮ್ಗೆ ಗೊತ್ತಿದೆಯಾ? ಆಗ ಕಂಠಿ ಹೇಳ್ತಾನೆ, ನಾವು ನಿನ್ನೆ ಅಷ್ಟೆಲ್ಲ ಕೇಳಿದ್ರು, ಯಾಕೆ ನಮಗೆ ನೀವು ನಿನ್ನೆ ಹೇಳಲಿಲ್ಲ? ನೀವು ಹೇಳ್ಬೋದಿತ್ತಾನೆ. ಅಲ್ಲ, ನಂಗೆ ಗೊತ್ತಾಗ್ತಿಲ್ಲ, ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ? ನಿನ್ನೆ ಕೂಡ ಹಾಗೇನೆ ಮುತ್ತು ಅಣ್ಣನ ಜಾತಕ ಕೇಳಿದರೆ ನೀವು ಜಾತಕ ಇಲ್ಲ ಅಂತ ಹೇಳಿದ್ರಿ. ನಾವು ಮತ್ತೆ ಸ್ವಾಮೀಜಿ ಹತ್ರ ಹೋಗಿ ಬರ್ಸ್ಕೊಂಡು ಬಂದ ಮೇಲೆ ಜಾತಕ ತಂದು ಕೊಟ್ರಿ. ಇವಾಗಲೂ ಹಾಗೆ ಮಾಡ್ತಿದ್ದೀರಾ, ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಏನಾಗಿದೆ ನಿಮಗೆ, ಯಾಕೆ ಬೇಕಂತ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಅವರಪ್ಪ ಹೇಳ್ತಾರೆ, ಅಯ್ಯೋ ನೀವು ಸಡನ್ಲಿ ಬಂದು ಕೇಳಿದರೆ ನನಗೆ ನೆನಪಾಗುತ್ತಾ? ನೀವು ಕೇಳಿದಾಗ ನಂಗೆ ನೆನಪಿರಲಿಲ್ಲ, ಮತ್ತೆ ನೆನಪಾಯಿತು, ಅದಕ್ಕೆ ನಾನು ಹೇಳಿದೆ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ನೋಡು ನೀನು ಈ ರೀತಿ ಮಾಡಿದ್ರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಕೊಂಡು ಹತ್ತಿರ ಬರ್ತಾನೆ. ಆವಾಗ ಚಂದನ ಹೇಳ್ತಾರೆ, ಹರಿಯವರೇ ಸ್ವಲ್ಪ ನಿಲ್ಲಿ. ಅಲ್ಲ ಅಂಕಲ್, ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ? ನೀವು ನಿಜವಾಗ್ಲೂ ಇವ್ರ ಅಪ್ಪನೇನಾ? ಯಾರಾದರೂ ಈ ರೀತಿ ಮಾಡ್ತಾರಾ ಅಂತ ಹೇಳ್ತಾರೆ. ಆವಾಗ ಕಂಠಿ ಹೇಳ್ತಾನೆ, ನಾವು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ನೀವು ಇಲ್ಲೇ ಇರಿ ಅಂತ ಹೇಳ್ತಾರೆ. ಆಗ ಹರಿ ಕೂಡ ಹೇಳ್ತಾನೆ, ಹೌದು ನೀ ಅಂತೂ ನಮ್ಮ ಜೊತೆ ಬರೋದೇ ಬೇಡ ಅಂತ ಹೇಳ್ತಾನೆ. ಆಗ ಅವ್ರ ಅಪ್ಪ ಹೇಳ್ತಾರೆ, ಅಯ್ಯೋ ನಿಮ್ಮ ಜೊತೆ ಬರೋದು ಬೇಡ ಅಂದರೆ ಪರವಾಗಿಲ್ಲ, ನನಗೇನು ದಾರಿ ಗೊತ್ತಿಲ್ವಾ, ನಾನು ಕೆಂಪು ಡಬ್ಬಿ ಹತ್ಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆವಾಗ ಮಹಿಮಾ ಬರ್ತಾಳೆ. ಮಹಿಮಾ ಬಂದಾಗ ಹರಿ ಹೇಳ್ತಾನೆ, ಓ ಮಹಿಮಾ ಅವ್ರು ಇದ್ದಾರಲ್ವಾ, ಇವಾಗ ಏನು ಮಾಡೋದು? ನಾವೆಲ್ಲರೂ ಹೋದರೆ ಇವರಿಲ್ಲಿ ಒಬ್ಬರೇ ಆಗ್ತಾರಲ್ವಾ, ಇವ್ರನ್ನ ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಹೌದಲ್ವಾ, ನಾನು ಯೋಚನೆನೇ ಮಾಡಲಿಲ್ಲ ಹೇಳ್ಕೊಂಡು ನಾಟಕೀಯವಾಗಿ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾರೆ, ಏನು ಮಾಡೋದು, ಇವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಆಗ ಹೌದಲ್ವಾ, ಆಯಿತು, ಹಾಗಾದರೆ ಅಮಿತ್ ಬಾಯ್ಗೊಂದು ಹೇಳಿಬಿಡಿ ಅಂತ ಹೇಳಿ ಹರಿ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅಯ್ಯೋ ಹರಿ, ನಾನು ಅವ್ರ ಹತ್ರ ಹೇಳಿದೆ ಕಣೋ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಂತ ಹೇಳಿ, ನಾವು ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆವಾಗ ಮನೆಯವರೆಲ್ಲರೂ ಅವರ ನೋಡಿ ನಗ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿತೆ. ಮುಂದೇನಾಗುತ್ತೆ? ಎಲ್ಲರೂ ದೇವರ ದರ್ಶನಕ್ಕೆ ಹೋಗ್ತಾರಾ? ಮಹಿಮಾ ತನ್ನ ಪ್ರೀತಿಯನ್ನು ಮುತ್ತು ಅಲ್ಲಿ ಹೇಳ್ಕೊತಾಳ, ಮುತ್ತುಗೂ ಮಹಿಮನ ಮೇಲೆ ಪ್ರೀತಿ ಮೂಡುತ್ತಾ? ಏನಾಗುತ್ತೆ ಎಲ್ಲ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.